ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾವು ಇಲ್ಲಿ ಬಂದು ಬ್ಯಾಂಕಿನ ಹತ್ರ ಕೇಳಿದ್ವು. ಕೇಳೋ ಹೊತ್ತಿಗೆ ನಾವು ಸಾಲ ಮಾಡ್ಕೊಂಡಿದೀವಿ. ನಾನು 4 ಕ್ಲಾಸ್ ಅಲ್ಲ ನನ್ನ ಮಗ ಸಾಲ ತೆಕ್ಕೊಟ್ಟಿದ್ದೀನಿ. ಒಡವೆ ಪ್ರತಿಯೊಂದು ಎಲ್ಲ ಅಡೆ ಇಟ್ಟು ಎಲ್ಲ ಇದು ಮಾಡಿದೀವಿ. ಅದಕ್ಕೆ ಇಲ್ಲಿ ಕೇಳೋ ಹೊತ್ತಿಗೆ ನೀನು 15 ದಿವಸ ಬಿಟ್ಟು ನಾನು ಗಾಡಿ ಕೊಡ್ತೀನಿ ಅಂದರು. 15 ದಿವಸ ಬಿಟ್ಟು ಈಗ 4 ತಿಂಗಳಾದ್ರೂ ನಮಗೆ ಗಾಡಿ ಎಲ್ಲ ಮೋಸ ಮಾಡಿ ಇದು ಮಾಡ್ಕೊಂಡು ಹೊತ್ತಿಗೆ ಅದು ಔಷಧಿ ಕುಡಿತೀವಿ ಅಂದ್ರೆ ಕುಡಿಯೋಕಾರ ಕುಡಿ ಏನಾರ ಮಾಡಿ ಅಂತೇಳಿ ಕದ್ದು ಗಾಡಿ ಮಾರ್ಕೊಂಡು ನಮ್ಗೆ ಒಂದೇ ಮಾಡಿದ್ದಾರೆ. ನಮಗೆ ಒಳ್ಳೇದು ಮಾಡಿ ಕೊಡ್ಬೇಕು ಸ್ವಾಮಿ ಅಂತ ಹೇಳ್ತೀವಿ. ಬ್ಯಾಂಕಲ್ಲಿ ಎಲ್ಲ ಅಮೌಂಟ್ ಕಟ್ಟಿದ್ರೆ ಗಾಡಿ ಕೊಡ್ತೀವಿ ಅಂತ. ಗಾಡಿ ಕೊಡ್ತೀವಿ, ಎಲ್ಲ ಅಮೌಂಟ್ ಕೊಟ್ರೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಗಾಡಿ ಕೊಡು ಆಯ್ತು ಅಂತಂದು ಹಿಂಗ್ 15 ದಿವಸ ಬಿಟ್ಟು ಬರಗೆ ಅಂತ ನಾನು ಬಂದಿದ್ದೆ ಔಷಧಿ ಕುಡಿತೀನಿ ಅಂತ ಅಂದ್ರು. ಅವ್ರು ಏನು ಕೇಳ್ದಂಗೆ ಏನು ಮಾಡ್ದಂಗೆ ನಮ್ಗೆ ಏನು ಇದು ಮಾಡ್ಕೊಂಡು ಇಲ್ಲಿ ಮಂಗಿದಿ ಬೀದಿನಿ ಉಣ್ಣಕ್ ಅನ್ನಿಲ್ದಂಗೆ ಒದಗ್ ಬಟ್ಟಿಲ್ದಂಗೆ ಗಾಡಿ ತಗೋಬೇಕಾದ್ರೂ ಸಾಲ ಮಾಡಿದ್ರಿ, ಅದ್ರ ಕಂತು ಕೂಡ ಕಟ್ತಾ ಇದ್ರಿ. ಈಗ ಮತ್ತೆ ಅಮೌಂಟ್ ಕಟ್ಟಕ್ಕೂ ಸಾಲ ಮಾಡಿ ಒಂದ್ಸಿದ್ದು ಗಾಡಿ ಇಲ್ಲ, ಒಡವೆ ಇಲ್ಲ, 4 ಲಕ್ಷ ಸಾಲ ಮಾಡಿದ್ವಿ ಇಲ್ಲ. ಸಾಲಕ್ಕೆ ಸರಿಯಾಗಿ ಈಗ ಔಷಧಿ ಕುಡಿ ಅಂತ ಪರಿಸ್ಥಿತಿ ಬಂದಿದೆ. ಇವ್ರು ಏನು ನಮಗೆ ನ್ಯಾಯ ಕೊಟ್ಟಿಲ್ಲ ಸರ್. JCB ಇವ್ರು ಸೇಲ್ ಮಾಡ್ಕೊಂಡ್ಮೇಲೂ ಇನ್ನೂ ದುಡ್ಡು ಕಟ್ಟಿ ಅಂತೀಯಾರ? ಇನ್ನು 2 ಲಕ್ಷ ಕಟ್ಟಿ ಅಂತ, ಮತ್ತೆ 2 ಲಕ್ಷ ಕಟ್ಟಿ ಅಂತ 4 ಲಕ್ಷ ಕೊಟ್ಟಿದ್ದು ಒಡವಿದ್ವಿಲ್ಲ. ನನ್ನ ಒಡವೆ ತಾಳಿ ಎಲ್ಲ ಇಟ್ಟಿದ್ದೀನಿ ಸರ್, ಏನು ಇಲ್ಲ. ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ಬೀದಿನ ಮಂಗಂದಿದೀವಿ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಇಲ್ಲಿ ಬಂದು ಬ್ಯಾಂಕಿನ ಹತ್ರ ಕೇಳಿದ್ವು. ಕೇಳೋ ಹೊತ್ತಿಗೆ ನಾವು ಸಾಲ ಮಾಡ್ಕೊಂಡಿದೀವಿ. ನಾನು 4 ಕ್ಲಾಸ್ ಅಲ್ಲ ನನ್ನ ಮಗ ಸಾಲ ತೆಕ್ಕೊಟ್ಟಿದ್ದೀನಿ. ಒಡವೆ ಪ್ರತಿಯೊಂದು ಎಲ್ಲ ಅಡೆ ಇಟ್ಟು ಎಲ್ಲ ಇದು ಮಾಡಿದೀವಿ. ಅದಕ್ಕೆ ಇಲ್ಲಿ ಕೇಳೋ ಹೊತ್ತಿಗೆ ನೀನು 15 ದಿವಸ ಬಿಟ್ಟು ನಾನು ಗಾಡಿ ಕೊಡ್ತೀನಿ ಅಂದರು. 15 ದಿವಸ ಬಿಟ್ಟು ಈಗ 4 ತಿಂಗಳಾದ್ರೂ ನಮಗೆ ಗಾಡಿ ಎಲ್ಲ ಮೋಸ ಮಾಡಿ ಇದು ಮಾಡ್ಕೊಂಡು ಹೊತ್ತಿಗೆ ಅದು ಔಷಧಿ ಕುಡಿತೀವಿ ಅಂದ್ರೆ ಕುಡಿಯೋಕಾರ ಕುಡಿ ಏನಾರ ಮಾಡಿ ಅಂತೇಳಿ ಕದ್ದು ಗಾಡಿ ಮಾರ್ಕೊಂಡು ನಮ್ಗೆ ಒಂದೇ ಮಾಡಿದ್ದಾರೆ. ನಮಗೆ ಒಳ್ಳೇದು ಮಾಡಿ ಕೊಡ್ಬೇಕು ಸ್ವಾಮಿ ಅಂತ ಹೇಳ್ತೀವಿ. ಬ್ಯಾಂಕಲ್ಲಿ ಎಲ್ಲ ಅಮೌಂಟ್ ಕಟ್ಟಿದ್ರೆ ಗಾಡಿ ಕೊಡ್ತೀವಿ ಅಂತ. ಗಾಡಿ ಕೊಡ್ತೀವಿ, ಎಲ್ಲ ಅಮೌಂಟ್ ಕೊಟ್ರೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಗಾಡಿ ಕೊಡು ಆಯ್ತು ಅಂತಂದು ಹಿಂಗ್ 15 ದಿವಸ ಬಿಟ್ಟು ಬರಗೆ ಅಂತ ನಾನು ಬಂದಿದ್ದೆ ಔಷಧಿ ಕುಡಿತೀನಿ ಅಂತ ಅಂದ್ರು. ಅವ್ರು ಏನು ಕೇಳ್ದಂಗೆ ಏನು ಮಾಡ್ದಂಗೆ ನಮ್ಗೆ ಏನು ಇದು ಮಾಡ್ಕೊಂಡು ಇಲ್ಲಿ ಮಂಗಿದಿ ಬೀದಿನಿ ಉಣ್ಣಕ್ ಅನ್ನಿಲ್ದಂಗೆ ಒದಗ್ ಬಟ್ಟಿಲ್ದಂಗೆ. ಗಾಡಿ ತಗೋಬೇಕಾದ್ರೂ ಸಾಲ ಮಾಡಿದ್ರಿ, ಅದ್ರ ಕಂತು ಕೂಡ ಕಟ್ತಾ ಇದ್ರಿ. ಈಗ ಮತ್ತೆ ಅಮೌಂಟ್ ಕಟ್ಟಕ್ಕೂ ಸಾಲ ಮಾಡಿ ಒಂದ್ಸಿದ್ದು ಗಾಡಿ ಇಲ್ಲ, ಒಡವೆ ಇಲ್ಲ, 4 ಲಕ್ಷ ಸಾಲ ಮಾಡಿದ್ವಿ ಇಲ್ಲ. ಸಾಲಕ್ಕೆ ಸರಿಯಾಗಿ ಈಗ ಔಷಧಿ ಕುಡಿ ಅಂತ ಪರಿಸ್ಥಿತಿ ಬಂದಿದೆ. ಇವ್ರು ಏನು ನಮಗೆ ನ್ಯಾಯ ಕೊಟ್ಟಿಲ್ಲ ಸರ್. JCB ಇವ್ರು ಸೇಲ್ ಮಾಡ್ಕೊಂಡ್ಮೇಲೂ ಇನ್ನೂ ದುಡ್ಡು ಕಟ್ಟಿ ಅಂತೀಯಾರ? ಇನ್ನು 2 ಲಕ್ಷ ಕಟ್ಟಿ ಅಂತ, ಮತ್ತೆ 2 ಲಕ್ಷ ಕಟ್ಟಿ ಅಂತ 4 ಲಕ್ಷ ಕೊಟ್ಟಿದ್ದು ಒಡವಿದ್ವಿಲ್ಲ. ನನ್ನ ಒಡವೆ ತಾಳಿ ಎಲ್ಲ ಇಟ್ಟಿದ್ದೀನಿ ಸರ್, ಏನು ಇಲ್ಲ. ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ಬೀದಿನ ಮಂಗಂದಿದೀವಿ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು.